ಎವ್ರಿ- ಪ್ರಶ್ನೆ ಸಂಖ್ಯೆ 31 ಗಮನಿಸಿ. 1 ಅಂಕದ ಪ್ರಶ್ನೆ. ಡಿಎನ್ಎ ಪ್ರತೀಕರಣ ಎಂದರೇನು? ಡಿಎನ್ಎ ಸ್ವಪ್ರತೀಕರಣ ಅಂತ ಕೇಳಿದಿರಿ ಅಲ್ವಾ? ಹಾಗಿದ್ರೆ ಡಿಎನ್ಎ ಸ್ವಪ್ರತೀಕರಣ ಎಂದರೇನು? ಕೋಶ ವಿಭಜನೆಯ ಸಂದರ್ಭದಲ್ಲಿ ಡಿಎನ್ಎ ಅಣುವು ತನ್ನ ಪ್ರತಿಯನ್ನು ತಯಾರಿಸಿಕೊಳ್ಳುವ ಕ್ರಿಯೆಗೆ ಡಿಎನ್ಎ ಪ್ರತೀಕರಣ ಅಥವಾ ಸ್ವಪ್ರತೀಕರಣ. ಡಿಎನ್ಎ ಏನಿದೆ ಇದು ಮಾಹಿತಿಯ ಮೂಲ ಅಂತ ಕರೆಯಲ್ಪಡ್ತದೆ. ಈಗ ನಮ್ಮ ದೇಹದಲ್ಲಿ ಈಗ ಎಲ್ಲಾ ಮಾನವ ರಚನೆ ಡಿಸೈನ್ ಏನಿದೆ ಅದು ಸೇಮ್ ಇರುತ್ತೆ. ತಲೆ, ಕಾಲು, ಕೈ ಎಲ್ಲ ಯಾವ ಬೇಕಲ್ಲ ಅಲ್ಲೇ ಇರುತ್ತೆ ಅಲ್ವಾ? ಹಾಗಿದ್ರೆ ಇದು ಯಾರ ಕಾರಣದಿಂದ? ಡಿಎನ್ಎಯ ಕಾರಣದಿಂದ. ಈಗ ಡಿಎನ್ಎ ಅಣು ಏನ್ ಮಾಡುತ್ತೆ? ಕೋಶ ವಿಭಜನೆಯ ಸಂದರ್ಭದಲ್ಲಿ ತನ್ನ ಪ್ರತಿಯನ್ನ ತಯಾರಿಸಿಕೊಳ್ಳುತ್ತೆ. ಈಗ ಅದು ಬೇರೆ ಮತ್ತೊಂದು ಪೀಳಿಗೆಯನ್ನ ಸೃಷ್ಟಿಸ್ತಾ ಇದೆ. ಅಂತಹ ಸಂದರ್ಭದಲ್ಲಿ ಮುಂದಿನ ಪೀಳಿಗೆಗೂ ಹಿಂದಿನ ಪೀಳಿಗೆಯ ಗುಣಲಕ್ಷಣಗಳು ಬಂದಿರಬೇಕಲ್ವಾ? ದೇಹದ ರಚನೆ ಅದೇ ತರ ಬಂದಿರಬೇಕು. ಹಾಗಾಗಿ ಡಿಎನ್ಎ ಏನ್ ಮಾಡುತ್ತೆ? ತನ್ನ ಪ್ರತಿಯನ್ನ ತಯಾರಿಸಿಕೊಳ್ಳುತ್ತೆ. ಈ ಕ್ರಿಯೆಯನ್ನ ಡಿಎನ್ಎ ಸ್ವಪ್ರತೀಕರಣ ಅಂತ ಕರೀತಾರೆ. ಈಗ ಉದಾಹರಣೆಗೆ ನಿಮಗೆ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಟೀಚರ್ ಒಬ್ರಿಗೆ ಒಂದು ಕಾಪಿ ಕೊಟ್ಟಿದ್ದಾರೆ. ಅವಾಗ ಏನ್ ಮಾಡ್ತೀರಿ? ಎಲ್ಲರೂ ಸೇಮ್ ಇದೇ ಆಕ್ಟಿವಿಟಿಯನ್ನ ಮಾಡ್ಕೋಬೇಕು ಅಂದಾಗ ಎಲ್ಲರೂ ಅದನ್ನ ಕಾಪಿ ಮಾಡ್ಕೋತೀರಿ, ಒಂದು ಅದೇ ತರ ಬರ್ಕೋತೀರಿ. ಇಲ್ಲಾಂದ್ರೆ ಏನ್ ಮಾಡ್ತೀರಿ? ಹೋಗಿ ಜೆರಾಕ್ಸ್ ಹೊಡ್ಕೊಂಡ್ ಬಂದಿರ್ತೀರಿ. ಇಲ್ಲಿ ಕೂಡ ಈಗ ಎಲ್ಲರ ಹತ್ರ ಒಂದೇ ರೀತಿ ಸಿಕ್ತಲ್ಲ, ಎಲ್ಲರ ಹತ್ರ ಒಂದೇ ರೀತಿ ಆಕ್ಟಿವಿಟಿ ಬುಕ್ ಅಥವಾ ಶೀಟ್ಸ್ ಇದೆ. ಅದೇ ರೀತಿ ಇಲ್ಲಿ ಕೋಶ ವಿಭಜನೆಯ ಸಂದರ್ಭದಲ್ಲಿ ಡಿಎನ್ಎ ಅಣು ಏನ್ ಮಾಡುತ್ತೆ? ತನ್ನ ಪ್ರತಿಯನ್ನು ತಯಾರಿಸಿಕೊಳ್ಳುವ ಕ್ರಿಯೆಗೆ ಡಿಎನ್ಎ ಪ್ರತೀಕರಣ ಎನ್ನುವರು. ಥ್ಯಾಂಕ್ ಯು.